ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮನ್. ಹೌದು, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಏನಪ್ಪಾ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಲೇನಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಹೌದು, ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಿರೋದು ನಮ್ಮ ಹಾಸನ ಹತ್ರ ಇರುವ ಒಂದು ಸುಂದರವಾದ ಸ್ಥಳಕ್ಕೆ ವಿಸಿಟ್ ಮಾಡ್ತೀನಿ. ಆಕ್ಚುಲಿ ಇದು ಬ್ರಿಡ್ಜ್, ಇದು ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ಅಲ್ವಾ ತಮ್ಲೇನಲ್ಲಿ. ಸೊ ಇದೇನಪ್ಪಾ ಅಂದ್ರೆ ಅಕ್ವಾಡೆಕ್ ಬ್ರಿಡ್ಜ್ ಅಂತ ಕರಿತೀವಿ. ಇದು ಅಕ್ವಾಡೆಕ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ನೀರ್ ಫ್ಲೋ ಆಗುತ್ತೆ. ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಒಂದು ಬ್ರಿಡ್ಜ್ ಕಟ್ಟಿರ್ತಾರೆ. ಸೊ ನೀರ್ ಫ್ಲೋ ಆಗುತ್ತೆ, ಅದ್ರ ಜೊತೆಗೆ ಒಂದು ವಾಕಬಲ್ ಇರುತ್ತೆ, ಮೀನ್ಸ್ ನಾವುಗಳೆಲ್ಲ ನಡೆದಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಒಂದು ಚಾನಲ್ ಇದೊಂದು. ಸೊ ಇದು ಆಲ್ಮೋಸ್ಟ್ ನೀವು ನೋಡೋಂಥದ್ದು ಏನಪ್ಪಾ ಅಂದ್ರೆ, ಇದು ದಾಸಿ ನಿಮ್ಗೆ ಸೌತ್ ಕರ್ನಾಟಕದಲ್ಲಿ ಕಾಣುತ್ತೆ ತುಂಬಾ. ಮೀನ್ಸ್ ನಿಮ್ಗೆ ಡ್ಯಾಮ್ ತುಂಬಾ ಎಲ್ಲಿರುತ್ತೋ ಆ ಜಾಗದಲ್ಲಿ ಒಂದು ವಿಲೇಜ್ ಗಳಿಗೆ ಒಂದು ಇದು ಚಾನೆಲ್ ನ ತುಂಬಾ ಹಾಕಿರ್ತಾರೆ. ಸೊ ಅದೇ ರೀತಿ ನಮ್ಮ ಹಾಸನದಲ್ಲಿ ಇದೊಂದು ಇರುವಂತದ್ದು. ಸೊ ಇದು ನಿಯರ್ ಬೈ ಅಂತಾನೆ ಹೇಳ್ಬೋದು, ತುಂಬಾನೇ ಅದ್ಭುತವಾಗಿದೆ. ಬಟ್ ಏನಪ್ಪಾ ಅಂದ್ರೆ, ಇದು ಅಕ್ವಾಡೆಕ್ ಆಕ್ಚುಲಿ ಅಕ್ವಾಡೆಕ್ ಅಂತ ಬ್ರಿಡ್ಜ್ ಅಂತ ಕರಿತೀವಿ. ಬಟ್ ನಾವು ಅಲ್ಲಿ ಹತ್ರ ಹೋದ್ ನೋಡಿದಾಗ ದೂರದಲ್ಲಿ ನಿಮ್ಗೆ ಒಂದು ಟಾಮ್ ಬ್ರಿಡ್ಜ್ ತರ ಕಾಣುವಂಥದ್ದು. ಸೊ ಹಂಗಾಗಿ ಜನರು ಅದನ್ನ ಟಾಮ್ ಬ್ರಿಡ್ಜ್ ಅಂತ ಒಂದು ಹೆಸರನ್ನ ರೆಕಗ್ನೈಸ್ ಮಾಡ್ಬಿಟ್ಟಿದ್ದಾರೆ. ಗೂಗಲ್ ಮ್ಯಾಪ್ ಅಲ್ಲೂ ಸಹ ಅದೇ ಕಾಣುವಂಥದ್ದು, ನಿಮ್ಗೆ ರೆಕಗ್ನೈಸ್ ಆಗಿರೋದು ಟಾಮ್ ಬ್ರಿಡ್ಜ್ ಅಂತ. ಬಟ್ ಏನಪ್ಪಾ ಅಂದ್ರೆ, ಎಕ್ಸಾಕ್ಟ್ ಆಗಿ ನೀವು ಝೂಮ್ ಮಾಡಿ ನೋಡಿದ್ರೆ ಪಕ್ಕದಲ್ಲೇ ನಿಮ್ಗೆ ಒಂದು ಕಾಣುತ್ತೆ, ಅಕ್ವಾಡೆಕ್ ಅಂತ ಕಾಣುತ್ತೆ. ಅದು ಗೌರ್ಮೆಂಟ್ ಇಂದ ಅಫಿಷಿಯಲ್ ಆಗಿ ಇದಾಗಿದೆ, ಯಾಕಂದ್ರೆ ಗೌರ್ಮೆಂಟ್ ಅಲ್ವಾ ಅದು ಬ್ರಿಡ್ಜ್. ಸೊ ಹಂಗಾಗಿ ಅವರೇ ಆಕ್ಚುಲಿ ಹೆಸರಿರೋದೇ ಅಕ್ವಾಡೆಕ್ ಅಂತ. ಸೊ ಹಂಗಾಗಿ ಅದನ್ನ ನೇಮ್ ನ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟಾಮ್ ಬ್ರಿಡ್ಜ್ ಅಂತ ಇರುವಂತದ್ದು. ಇದು ಎಲ್ಲಿರೋದಂದ್ರೆ ಕೌಶಿಕದಲ್ಲಿ, ಕೌಶಿಕ ಒಂದು ಹಳ್ಳಿ ಅಲ್ಲಿ. ಮೀನ್ಸ್ ಆಕ್ಚುಲಿ ಅದು ಲೇಕ್, ಆ ಲೇಕ್ ಮಧ್ಯದಲ್ಲಿ ಇದು ನಾ ಮತ್ತೆ ಅದೇ ಹೇಳ್ತೇನೆ, ಅಕ್ವಾಡೆಕ್ ಬ್ರಿಡ್ಜ್ ನ ಒಂದು ಕನ್ಸ್ಟ್ರಕ್ಷನ್ ಆಗಿರುವಂತದ್ದು ಆ ಕೌಶಿಕ ಲೇಕ್ ಅದು. ಸೊ ಇದು ಕೌಶಿಕ ಲೇಕ್ ಎಲ್ಲಿ ಬರುತ್ತಂದ್ರೆ, ನೀವು ಹಾಸನಿಂದ ಮೈಸೂರು ಕಡೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ನಂದಾ ಗೋಕುಲ ಅಂತ ಒಂದು ಕನ್ವೆನ್ಷನ್ ಹಾಲ್ ಸಿಗುತ್ತೆ. ಅಲ್ಲಿ ಆಪೋಸಿಟ್ ರೋಡ್ ಅಲ್ಲಿ ನಿಮ್ಗೆ ಹೋಗುವಂಥದ್ದು. ಸೊ ಲೆಫ್ಟ್ ಸೈಡಿಗೆ ನಿಮ್ಗೆ ಒಂದು ಟರ್ನ್ ಆಗುತ್ತೆ, ಅಲ್ಲಿಂದ ನಿಮ್ಗೆ ಕೌಶಿಕಿಗೆ ಕೇವಲ 3 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಇರುವಂಥದ್ದು. ಸೊ ನೀವೇನಾದ್ರು ಹಾಸನದಿಂದ ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ಬೆಂಗಳೂರಿಂದ ಹಾಸನ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ, HK ಸ್ಕೂಲ್ ಆದ ನಂತರ ನಿಮ್ಗೆ ಒಂದು ಚಿಕ್ಕನಹಳ್ಳಿ ಅಂತ ಒಂದು ಸಿಗುತ್ತೆ. ಚಿಕ್ಕನಹಳ್ಳಿ ಅಂತ ಒಂದು ಕ್ರಾಸ್ ಇದೆ, ಅಲ್ಲಿ ನೀವು ಒಂದು ಹೋಗುವಂಥದ್ದು. ಅಲ್ಲಿಂದ ನಿಮ್ಗೆ 5 ಕಿಲೋಮೀಟರ್ ಆಗುತ್ತೆ. ಸೊ ನಾನ್ ನಿಮ್ಗೆ ಸಜೆಷನ್ ಕೊಡೋದು ಏನಪ್ಪಾ ಅಂದ್ರೆ, ಬೆಟರ್ ನೀವು ಸಮ್ಮರ್ ಸೀಸನ್ಗಿಂತ ರೈನಿ ಸೀಸನ್ಗೆ ಹೋದ್ರೆ ಚೆನ್ನಾಗಿರುತ್ತೆ. ಸೊ ರೈನಿ ಸೀಸನ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಲೇಕ್ ಎಲ್ಲ ನೀರ್ ತುಂಬಿರುತ್ತೆ. ಬಟ್ ಏನಪ್ಪಾ ಅಂದ್ರೆ ಒಂದೊಂದ್ ಟೈಮ್ ಕಂಟಿನ್ಯೂಸ್ ಆಗಿ ರೈನ್ ಏನ್ ಬರಲ್ಲ. ಸೊ ಡ್ರಾಪ್ ಒಂದ್ ವಾರನಾದ್ರು ನಿಂತಿರುತ್ತೆ. ಆ ಟೈಮಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಗ್ರೀನರಿ ನೋಡ್ಬೋದು, ಸುತ್ತಮುತ್ತಲ ನಿಮ್ಗೆ ಆಲ್ಮೋಸ್ಟ್ ಒಂದು ಲ್ಯಾಂಡ್ಸ್ ಇದೆ, ಅಲ್ಲೆಲ್ಲ ನಿಮ್ಗೆ ಒಂದು ಕ್ರಾಪ್ಸ್ ಅನ್ನ ಒಂದು ಬೆಳೆಯುವಂಥದ್ದು ತುಂಬಾನೇ ಅದ್ಭುತವಾಗಿ ಕಾಣುತ್ತೆ. ಇವಾಗ ಹೋದ್ರೆ ನಿಮ್ಗೆ ಏನು ಕಾಣಲ್ಲ, ಏನು ಕ್ರಾಪ್ಸ್ ಇರಲ್ಲ, ಏನು ಅಷ್ಟು ಚೆನ್ನಾಗಿ ಕಾಣಲ್ಲ. ನೀವೇನಾದ್ರು ನನ್ನ ಸ್ಟೋರೀಸ್ ಬೈ ಸುಮಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದೆ, ನೋಡಿರ್ತೀರ ಅಂತ ಅನ್ಕೊಂಡಿದ್ದೆ. ರೈನಿ ಸೀಸನ್ ನನ್ನ ಟೈಮಲ್ಲಿ ಹೋಗಿದ್ದೆ, ತುಂಬಾನೇ ಅದ್ಭುತವಾಗಿ ಕಾಣ್ತಿತ್ತು. ಸೊ ಬೆಟರ್ ನೀವು ಆ ಟೈಮಲ್ಲಿ ಹೋದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ತುಂಬಾನೇ ಹತ್ರ ಇರುವಂತದ್ದು ಹಾಸನಿಗೆ. ಸೊ ನೋಡಿ, ನೀವು ಹಾಸನಿಗೆ ಏನಾದ್ರು ಬಂದ್ರೆ, ಏನಾದ್ರು ನಿಯರ್ ಬೈ ಪ್ಲೇಸ್ಗೆ ಏನಾದ್ರು ಹೋಗ್ಬೇಕು ಅಂದ್ರೆ ಈ ಪ್ಲೇಸಿಗೆ ಹೋಗುವಂಥದ್ದು. ಬನ್ನಿ, ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಟಾಮ್ ಬ್ರಿಡ್ಜ್. ಸೊ ಬನ್ನಿ, ಲೆಟ್ಸ್ ಗೋ. ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಇಲ್ಲೆಲ್ಲ ಒಂದು ಸ್ಮಾಲ್ ಆಗಿ ಬೇಕಾದ್ರೆ ಪಿಕ್ನಿಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಎಲ್ಲ ಪರ್ಮಿಷನ್ ಬೇಕಷ್ಟೆ. ಇಲ್ಲೆಲ್ಲ ಬರ್ತಾ ಇರ್ತಾರೆ. ಇಲ್ಲೆಲ್ಲ ನಾನು ಒಂದ್ಸತಿ ಬಂದಿದ್ದೆ, ನಾನು ಇಂಜಿನಿಯರ್ ಟೈಮಲ್ಲಿ. ಇಲ್ಲೆಲ್ಲ ಏನೇನೋ ಇದು ಎಂಥದ್ದು ಬೇಬಿ ಕಾರ್ನೆಲ್ಲ ಬೆಳೆಸಿದ್ರು ಇಲ್ಲಿ, ಜೋಳ ಮತ್ತು ಆ ಕಡೆ ಶುಂಠಿ ಏನೇನೋ ಬೆಳೆಸಿದ್ರು. ಇವಾಗ ಸಮ್ಮರ್ ಟೈಮಲ್ಲ, ಸೊ ಹಂಗಾಗಿ ಎಲ್ಲ ಕಟ್ ಆಫ್ ಮಾಡಿದ್ದಾರೆ. ನೀವೇನಾದ್ರು ಈ ಪ್ಲೇಸಿಗೆ ಬರಬೇಕು ಅಂದರೆ ಮಾರ್ನಿಂಗ್ ಹೊತ್ತು ಬನ್ನಿ, ಇಲ್ಲಾಂದರೆ ಈವ್ನಿಂಗ್ ಬನ್ನಿ. ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ, ಮತ್ತು ಸನ್ಸೆಟ್ಟು ಸನ್ರೈಸು ಚೆನ್ನಾಗಿ ಕಾಣುತ್ತೆ ಇಲ್ಲಿ. ತುಂಬ ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ಸೊ ಸ್ವಿಮ್ಮಿಂಗ್ ಅಂತೂ ಮಾಡೋಕ್ಕೆ ಹೋಗ್ಬಿಡಪ್ಪ, ಇಲ್ಲಿ ತುಂಬಾ ಡೀಪ್ ಇದೆ. ನಾವು ಅಲ್ಲಿ ತನಕ ನಡೆದಾಡಿದ್ವಿ, ಅಪ್ ಟು ಅಲ್ಲಿ ತನಕ ಹೋಗಿದ್ವಿ. ತುಂಬಾ ಡೀಪ್ ಇದೆ ಮಾತ್ರ.
ನೋಡಿ ಇಲ್ಲಿ ಎಲ್ಲ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ನೋಡಿ. ಎಲ್ಲ ಎಷ್ಟು ಸಿಮೆಂಟ್ ವೇಸ್ಟು, ಎಷ್ಟು ಕ್ರಷ್ ಪೌಡರ್ ವೇಸ್ಟು ನೋಡಿ. ಸಿಮೆಂಟ್ ಮೂಟೆ ಹಂಗೆ ಎಸ್ತೋಗಾರ ಅತ್ಲಾಗೆ ಫುಲ್ ಗಟ್ಟಿ ಎದ್ದೋಗಿದೆ ನೋಡಿ. ಏನೂ ಯೂಸ್ ಇಲ್ಲ, ಇದು ಕಲ್ಲು ಆದಂಗೆ ಆಗಿದೆ ನೋಡಿ. ಫುಲ್ ಕಲ್ಲು ಮೂಟೆ. ಎಷ್ಟು ಮೂಟೆ ವೇಸ್ಟು. ಒಂದು ಸಿಮೆಂಟ್ ಮೂಟೆ ಈಗ 500 ರೂಪಾಯಿ ಆಗಿದೆ. ಗೌರ್ಮೆಂಟವ್ರು ಬಿಡಿ, 500 ರೂಪಾಯಿ ಇರೋದು 800-700 ರೂಪಾಯಿ ಮಾಡಿರ್ತಾರೆ ಅವರು, ಗೌರ್ಮೆಂಟ್ ಪರ್ಚೇಸ್ ಮಾಡೋರಿಗೆ. ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ. ಸುತ್ತ ಕೆರೆ, ಬ್ರಿಡ್ಜು, ಹೆವಿ ಬಿಸಿಲೆ ಆದರೆ ನಿಮ್ಗೆ ಅಲ್ಲೊಂದು ಮರ ಇದೆ, ತೋಟ ಇದೆ. ಯಾವ್ದಾದ್ರು ತೋಟ ಕಡೆಗೆ ಹೋಗ್ಬಿಟ್ಟು ಮೆಲ್ಲಿಗೆ ಮರ ಕಡೆ ಹೋಗ್ಬಿಟ್ಟು ಮಂಕೋಗ್ಬಿಟ್ರೆ ಹಬ್ಬ, ಈ ಬಿಸಿಲಲ್ಲಿ ಒಂದು ಒಳ್ಳೆ ಮರ ಸಿಕ್ಬಿಟ್ರಂತೂ ಒಳ್ಳೆ ನಿದ್ದೆ ಬರುತ್ತೆ. ನೋಡಿ ಹೆಂಗಿದೆ ಪ್ಲೇಸು. ಫುಲ್ಲು ಒಂದು 180 ಡಿಗ್ರಿ ನಿಮಗೆ ಅರ್ಧ ಕೆರೆನೇ ಕಾಣುತ್ತೆ. ಸೊ ಇನ್ನು ಮಿಕ್ಕಿದ್ದು ಲ್ಯಾಂಡು, ಅದರಲ್ಲಿ ತೋಟ ಎಲ್ಲ ಸಿಗುತ್ತೆ. ಮೀನ್ಸ್ ಇವಾಗೆಲ್ಲ ಬೇಸಿಗೆಗಳೆಲ್ಲ ಫುಲ್ ಇದಾಗಿದೆ, ಡಲ್ ಆಗಿದೆ. ಸೊ ನೀವೇನೇ ಇದ್ದರೂ ಇದು ಜುಲೈ, ಜೂನ್, ಆಗಸ್ಟ್ ಒಟ್ಟಿನಲ್ಲಿ ಮಳೆ ಬಂದಾಗ ಬನ್ನಿ, ಹೆಂಗಿರುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಫುಲ್ ಎಲ್ಲ ಕ್ಲೀನಪ್ ಮಾಡಿರ್ತಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ, ಮತ್ತೆ ನಾನೇ ಟಾಮ್ ಬ್ರಿಡ್ಜ್ ಅಂತ ಇದ್ದೀನಿ. ಬಿಕಾಸ್ ಯಾಕಂದ್ರೆ ಅದು ಲುಕ್ ವೈಸ್ ನೋಡಿದ್ರೆ ಟಾಮ್ ಬ್ರಿಡ್ಜ್ ಥರನೇ ಕಾಣುವಂಥದ್ದು. ಸೊ ಹಂಗಾಗಿ ಇದು ಆ್ಯಕ್ಚುಲಿ ಅಕ್ವಾಡಕ್ ಬ್ರಿಡ್ಜು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತಂತ ಬ್ರಿಡ್ಜು, ತುಂಬಾ ಅದ್ಭುತವಾಗಿದೆ. ಸೊ ಇಲ್ಲಿ ಬಟ್ ಏನಪ್ಪ ಅಂದರೆ ಕೇರ್ಫುಲ್ ಆಗಿ ಹೋಗ್ಬೇಕಷ್ಟೇ, ಏನಾದ್ರು ವಾಕ್ ಮಾಡ್ತೀನಿ ಅಂದರೆ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ದಯವಿಟ್ಟು ಒಂದು ಪ್ಲೇಸಿಗೆ ಹೋದರೆ ಎಂಜಾಯ್ಮೆಂಟ್ ಮಾಡಿ ಬನ್ನಿ ಅಷ್ಟೇ. ಬಟ್ ಅದು ಬಿಟ್ಬಿಟ್ಟು ಬೇರೆ ಏನೋ ಸರ್ಕಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇಷ್ಟೇ ನಾನು ಕೇಳ್ಕೊಳ್ಳೋದು. ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೇನೆ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.